ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ಒಂದು ವಿಡಿಯೋದಲ್ಲಿ ಡಿಜಿ ಲಾಕರ್ ಆ್ಯಪ್ನ ಮುಖಾಂತರ ನೀವು ಹೇಗೆ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಹಾಗೂ SSLC ಮಾರ್ಕ್ಸ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ನೋಡೋಣ. ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಪ್ಲೇಸ್ಟೋರ್ ಆ್ಯಪ್ ಏನಿದೆ, ಈ ಒಂದು ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಇರುವಂತಹ ಸರ್ಚ್ ಬಾರ್ ಏನಿದೆ, ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ಇರುವಂತಹ ಏನು ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಜಸ್ಟ್ ಡಿಜಿ ಲಾಕರ್ ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆ, ಟೈಪ್ ಮಾಡಿದ ಮೇಲೆಗೆ ನಿಮಗೆ ಈ ರೀತಿಯಾದಂತಹ ಒಂದು ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ಏನು ಡಿಜಿ ಲಾಕರ್ ಅಂತ ಇದೆ, ಇದ್ರ ಮೇಲೆ ಇನ್ಸ್ಟಾಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆ, ನೀವು ಇಲ್ಲಿ ನೋಡ್ಬೋದು ಡಿಜಿ ಲಾಕರ್ ಆ್ಯಪ್ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಕಾಣ್ತಿರುವಂತಹ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಆ್ಯಪ್ ಓಪನ್ ಆದಮೇಲೆ ನಿಮಗೆ ಚೂಸ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತ ಇದೆ. ಬೈ ಡಿಫಾಲ್ಟ್ ಅದು ಇಂಗ್ಲೀಷ್ ಇದೆ. ಇದನ್ನೇ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಇನ್ ಇಂಗ್ಲೀಷ್ ಅಂತ ಏನಿದೆ ಕೆಳಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇನ್ನೊಮ್ಮೆ ನೆಕ್ಸ್ಟ್, ಲೆಟ್ಸ್ ಗೋ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನೀವು ನೋಡ್ಬೋದು ಡಿಜಿ ಲಾಕರ್ ಸೆಕ್ಯೂರಿಟಿ ವಾರ್ನಿಂಗ್ ಅಂತ ಬಂದಿದೆ. ಪ್ಲೀಸ್ ಸ್ವಿಚ್ ಆಫ್ ದ ಡೆವಲಪರ್ ಮೋಡ್ ಬಿಫೋರ್ ಯೂಸಿಂಗ್ ಡಿಜಿ ಲಾಕರ್ ಅಂತ ಬಂದಿದೆ. ಅಂದರೆ ಯಾರೆಲ್ಲ ಮೊಬೈಲ್ನಲ್ಲಿ ಈ ಒಂದು ಡೆವಲಪರ್ ಮೋಡ್ ಆನ್ ಆಗಿರುತ್ತೆ ಆವಾಗ ಈ ರೀತಿಯಾದಂತಹ ಸೆಕ್ಯೂರಿಟಿ ವಾರ್ನಿಂಗ್ ಬರುತ್ತೆ. ಅದನ್ನು ನಾವು ಆಫ್ ಮಾಡಬೇಕಾಗತ್ತೆ. ಇಲ್ಲಿ ಏನು ಕಾಣ್ತಿರುವಂತಹ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದರೆ ಈ ಆ್ಯಪ್ ಒಂದು ಶಟ್ ಡೌನ್ ಆಗುತ್ತೆ. ಹಾಗಾದರೆ ಈ ಒಂದು ಡೆವಲಪರ್ ಮೋಡನ್ನು ಹೇಗೆ ಆಫ್ ಮಾಡೋದು ಅಂತ ನೋಡೋದಾದರೆ, ನಿಮ್ಮ ಮೊಬೈಲಲ್ಲಿ ಇರುವಂತಹ ಏನು ಸೆಟ್ಟಿಂಗ್ ಇದೆ, ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೊನೆಗೆ ಅಂದರೆ ಲಾಸ್ಟ್ ಏನಿದೆ ನೋಡಿರಿ, ಈ ರೀತಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಡೆವಲಪರ್ ಆಪ್ಷನ್ಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನು ಆನ್ ಆಗಿದೆ ನೋಡಿರಿ ಅದು. ಓಕೆ, ಇದನ್ನು ಆಫ್ ಮಾಡ್ಕೊಳ್ಳಿ. ಓಕೆ, ಈಗ ಮತ್ತೆ ಈ ಒಂದು ಡಿಜಿ ಲಾಕರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಆ್ಯಪ್ ಸರಿಯಾಗಿ ಓಪನ್ ಆಗಿದೆ. ಈಗ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಗೆಟ್ ಸ್ಟಾರ್ಟೆಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಅಲೋ ಡಿಜಿ ಲಾಕರ್ ಟು ಮೇಕ್ ಆ್ಯಂಡ್ ಮ್ಯಾನೇಜ್ ಫೋನ್ ಕಾಲ್ಸ್ ಅಂತ ಇದೆ, ಅಲೋ ಕೊಡಿ. ಓಕೆ, ನೀವಿಲ್ಲಿ ನೋಡ್ಬೋದು ಲಾಗಿನ್ ಆರ್ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ನೀವು ಈಗಾಗಲೇ ನಿಮ್ಮ ಡಿಜಿ ಲಾಕರ್ ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ ಇಲ್ಲಿ ಕಾಣ್ತಿರುವ ಮೊಬೈಲ್ ನಂಬರ್ ಅಂತ ಇದೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೋದು. ಬಟ್ ನಾವಿನ್ನೂ ನಮ್ಮ ಡಿಜಿ ಲಾಕರ್ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ಕಾಣ್ತಿರುವ ಹಾಗೆ ಟ್ರೈ ಯೂಸಿಂಗ್ ಆಧಾರ್ ಆರ್ VID ಅಂತ ಏನಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಓಕೆ, ಆಧಾರ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಕಾಣ್ತಿರುವ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ, ಕಂಟಿನ್ಯೂ ವಿತ್ ಅಂತ ಹೇಳಿ, ಒಂದು ಆಧಾರ್ ಫೇಸ್ ಅಥೆಂಟಿಕೇಶನ್ ಅಂತ, ಇನ್ನೊಂದು ಆಧಾರ್ OTP ಅಂತ. ಈ ಆಧಾರ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವಂತಹ ಏನು ಮೊಬೈಲ್ ನಂಬರ್ ಇರುತ್ತೆ ಅದಕ್ಕೆ ಒಂದು OTP ಬರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರುವ ಏನು ವೆರಿಫೈ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದಾದ ನಂತರ ನೀವು ನಿಮ್ಮ ಪಿನ್ ಅನ್ನ ಅಥವಾ ಸೆಕ್ಯೂರಿಟಿ ಪಿನ್ ಅನ್ನ ನೀವು ಜನರೇಟ್ ಮಾಡ್ಕೊಳ್ಬೇಕು. ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಚೂಸ್ ಅ ಸೆಕ್ಯೂರಿಟಿ ಪಿನ್ ಅಂತ ಇದೆ ಹೇಳಿದ್ದಾರೆ. ಅವಾಯ್ಡ್ ಸೀಕ್ವೆನ್ಸಸ್ ಅಂತ ಹೇಳಿದ್ದಾರೆ. ಸೀಕ್ವೆನ್ಸಸ್ ಅಂದ್ರೆ ಏನು, ಈ ರೀತಿ ಸೀರಿಯಲ್ ಆಗಿರುವಂಥದ್ದು 1 2 3 4 5 6 ಅನ್ನುವಂಥದ್ದು, ಹಾಗೆ ಮಿರರ್ ನಂಬರ್ಸ್ 1 2 3 3 2 1. ಓಕೆ, ರಿಪೀಟೆಡ್ ಸೆಟ್ಸ್ 1 2 3 1 2 3. ಈ ರೀತಿಯಾದಂತಹ ಈಸಿ ನಂಬರ್ ಅನ್ನ ನೀವು ಅಥವಾ ಸೆಕ್ಯೂರಿಟಿ ಪಿನ್ ಅನ್ನ ಸೆಟ್ ಮಾಡ್ಕೊಳ್ಬೇಡಿ. ಬದಲಾಗಿ 9 5 3 1 4 ಈ ರೀತಿ ಹಿಂದೆ ಮುಂದಾಗಿರುವಂಥದ್ದು ನಿಮಗೆ ಯಾವ್ದು ಏನು ಇಡಬೇಕನ್ಸುತ್ತೆ ಪಾಸ್ವರ್ಡ್ ಸೆಕ್ಯೂರಿಟಿ ಪಿನ್, ಆ ರೀತಿಯಾದಂತಹ ಸೆಕ್ಯೂರಿಟಿ ಪಿನ್ ಅನ್ನ ನೀವು ಸೆಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಸೆಕ್ಯೂರಿಟಿ ಪಿನ್ ಅನ್ನ ಇಲ್ಲಿ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರುವ ಕಂಪ್ಲೀಟ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಆನಂತರ ನಿಮಗೆ ಇಲ್ಲಿ ಆ್ಯಡ್ ಯುವರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರನ್ನೇ ಎಂಟರ್ ಮಾಡ್ಕೊಳ್ಳಿ. ಸೊ ಈ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ನೀವು ವೆರಿಫೈ ಮಾಡಬೇಕು. ಸೊ ನಾನು ಸಹ ಇಲ್ಲಿ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡ್ತೇನೆ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುವ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, OTP ಬಂದಿರುತ್ತೆ. ಆ OTPಯನ್ನು ನಾವೀಗ ಎಂಟರ್ ಮಾಡಬೇಕಾಗತ್ತೆ. ಅದಾದ ನಂತರ OTP ಎಂಟರ್ ಮಾಡಿದ ನಂತರ ಇಲ್ಲಿ ಕಾಣ್ತಿರುವ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ಅಲೋ ಡಿಜಿಲಾಕರ್ ಟು ಆಕ್ಸೆಸ್ ದಿಸ್ ಡಿವೈಸ್ ಲೊಕೇಶನ್ ಅಂತ ಇದೆ. ಸೊ ವೈಲ್ ಯೂಸಿಂಗ್ ದ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲೋ ಡಿಜಿಲಾಕರ್ ಟು ಸೆಂಡ್ ಯು ನೋಟಿಫಿಕೇಶನ್ಸ್ ಅಲೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಎನೇಬಲ್ ಲೊಕೇಶನ್ ಸರ್ವಿಸಸ್ ಅಂತ ಇದೆ, ಎನೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಲೊಕೇಶನ್ ಆಫ್ ಆಗಿದೆ, ಇಲ್ಲಿ ಆನ್ ಮಾಡ್ಕೊಳ್ಳೋಣ. ಮತ್ತು ಬ್ಯಾಕ್ ಡಿಜಿಲಾಕರ್ ಅಪ್ಲಿಕೇಶನ್ಗೆ ಬರ್ತೀನಿ ನಾನು. ಅದಾದ ನಂತರ ಇಲ್ಲಿ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಐಕಾನ್ ಅಥವಾ ನಿಮ್ಮ ಫೋಟೋ ಏನು ಕಾಣ್ತಿದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಇಮೇಲ್ ಇನ್ನೂ ನಾವು ಆ್ಯಡ್ ಮಾಡಿಲ್ಲ, ಹೌದಾ? ಸೊ ಹಾಗಾಗಿ ಆ್ಯಡ್ ಇಮೇಲ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನಿಮ್ಮ ಇಮೇಲ್ ಐಡಿಯನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಇಮೇಲ್ ID ಟೈಪ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುವ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ನಿಮ್ಮ ಇಮೇಲ್ IDಗೆ ಒಂದು OTP ಬಂದಿರುತ್ತೆ. ಓಕೆ, ನಿಮ್ಮ ಮೊಬೈಲ್ನಲ್ಲಿರುವಂತಹ ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಈ OTP ಸಿಗುತ್ತೆ. ಹಾಗಾದರೆ ಇಲ್ಲಿ OTPಯನ್ನು ಎಂಟರ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಅಪ್ಡೇಟ್ ಇಮೇಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೋಡ್ಬೋದು, ಅಪ್ಡೇಟ್ ಇಮೇಲ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಇಮೇಲ್ ID ಇಲ್ಲಿ ಅಪ್ಡೇಟ್ ಆಗಿ ಬಂದಿರುತ್ತೆ. ಓಕೆ, ನಮ್ಮ ಇಮೇಲ್ ID ಕೂಡ ಈಗ ವೆರಿಫೈ ಆಯಿತು. ಹಾಗಾದರೆ ಮಾರ್ಕ್ಸ್ ಕಾರ್ಡ್ಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋದಾದರೆ, ಸೊ ಈಗ ನಾವು ಹೋಮ್ ಪೇಜಲ್ಲಿ ಇದ್ದೇವೆ. ಸೊ ಇಲ್ಲಿ ಕಾಣ್ತಿರುವಂತಹ ಇಶ್ಯೂಡ್ ಅಂತ ಏನು ಐಕಾನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಇಶ್ಯೂಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸದ್ಯಕ್ಕೆ ನಮಗೆ ಇಲ್ಲಿ ಆಧಾರ್ ಕಾರ್ಡ್ ಮಾತ್ರ ಇಶ್ಯೂ ಆಗಿದೆ, ಹೌದಾ? ಸೊ ನೀವು ಅದನ್ನು ಓಪನ್ ಮಾಡಿ ಸಹ ನೋಡ್ಕೊಳ್ಬೋದು. ಹಾಗಾದರೆ ನಮಗೆ ಇನ್ನೂ ಅಂಕಪಟ್ಟಿಗಳು ಇಶ್ಯೂಡ್ ಆಗಿಲ್ಲ. ಹಾಗಾದರೆ ಅವುಗಳನ್ನ ಹೇಗೆ ಇಶ್ಯೂ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಇಲ್ಲಿ ಕಾಣ್ತಿರುವಂತಹ ಸರ್ಚ್ ಐಕಾನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗತ್ತೆ. ಓಕೆ, ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಎಜುಕೇಷನ್ ಆ್ಯಂಡ್ ಲರ್ನಿಂಗ್ ಅಂತ ಏನು ಸಿಗುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದಾದ ನಂತರ ಇಲ್ಲಿ ಮೇಲ್ಗಡೆ ಏನು ಸರ್ಚ್ ಐಕಾನ್ ಇದೆ ನೋಡಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆಮೇಲೆ ಸರ್ಚ್ ಫಾರ್ ಡಾಕ್ಯುಮೆಂಟ್ಸ್ ಅಂತ ಏನಿದೆ, ಸೊ ಇಲ್ಲಿ ಜಸ್ಟ್ ಕರ್ನಾಟಕ ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆ, ಕರ್ನಾಟಕ ಅಂತ ಟೈಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಸಿಗುತ್ತೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಕ್ಲಾಸ್ 12th ಮಾರ್ಕ್ಸ್ ಕಾರ್ಡ್ ಅಥವಾ ಮಾರ್ಕ್ ಶೀಟ್ ಅಂತ ಇದೆ, ಅಂದರೆ ಇದು PUC ಮಾರ್ಕ್ ಶೀಟು. ಆಮೇಲೆ ಕ್ಲಾಸ್ 10th ಮಾರ್ಕ್ಸ್ ಶೀಟ್ ಅಂತಂದರೆ ಇದು SSLC ಮಾರ್ಕ್ ಶೀಟು. ಓಕೆ, ಸೊ ಸದ್ಯಕ್ಕೆ ಈಗ ನಾವು PUC ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಏನು ಕ್ಲಾಸ್ 12th ಮಾರ್ಕ್ ಶೀಟ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ರೋಲ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಓಕೆ, ಸೊ ರೋಲ್ ನಂಬರನ್ನು ಎಂಟರ್ ಮಾಡಿ ಆಮೇಲೆ ನಿಮ್ಮ ವರ್ಷವನ್ನು, ಓಕೆ, ಸೊ ನೀವು PUC ಕಂಪ್ಲೀಟ್ ಮಾಡಿದ ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಮಂತನ್ನು ಸಹ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುವಂತಹ ಗೆಟ್ ಡಾಕ್ಯುಮೆಂಟ್ ಅಂತ ಏನಿದೆ ಕೆಳಗಡೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೆಚಿಂಗ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಓಕೆ, ನೀವಿಲ್ಲಿ ನೋಡ್ಬೋದು ಫೆಚಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನಮಗೆ ಇಶ್ಯೂಡ್ ಅಂತ ಏನಿತ್ತು ನೋಡಿ ಇಲ್ಲಿ, ಸೊ ಇಶ್ಯೂಡಲ್ಲಿ ನಿಮಗೆ ಈ ಒಂದು 12th ಮಾರ್ಕ್ ಶೀಟ್ ಸಹ ಕಾಣಿಸುತ್ತೆ. ಸೊ ಇದ್ರ ಮೇಲೆ ಓಪನ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಕಾಣಿಸುತ್ತೆ ನಿಮಗೆ ನಿಮ್ಮ PUC ಅಂಕಪಟ್ಟಿ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಡೌನ್ಲೋಡ್ ಐಕಾನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಸೊ ಅದು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ನಲ್ಲಿ ಅದು ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಏನು ಮೈ ಫೈಲ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದಾದ ನಂತರ ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಅಂತ ಏನಿದೆ ಇದರಲ್ಲಿ ಡಾಕ್ಯುಮೆಂಟ್ಸ್ ಅಂತ ಏನಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಡಾಕ್ಯುಮೆಂಟ್ಸ್ ಆದಮೇಲೆ ಇಲ್ಲಿ ಡಿಜಿಲಾಕರ್ ಅಂತ ಬರುತ್ತೆ ನಿಮಗೆ ಆಪ್ಷನ್. ಓಕೆ, ಡಿಜಿಲಾಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಶ್ಯೂಡ್ ಅಂತ ಇದೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ನಿಮ್ಮ
PDF ಇಲ್ಲಿ ಡೌನ್ಲೋಡ್ ಆಗಿರುತ್ತೆ, ಅಂಕಪಟ್ಟಿಯ PDF. ಅಥವಾ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದರೆ, ಸೊ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಶೇರ್ ಐಕಾನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಾಟ್ಸಪ್ಪು, ಓಕೆ, ಗೂಗಲ್ ಡ್ರೈವ್ ಈ ರೀತಿ ಆಪ್ಷನ್ ಬರುತ್ತೆ. ಇನ್ನೊಂದು ಆಪ್ಷನ್ ಇದೆ ಇಲ್ಲಿ, ಏನು ಅಂತಂದರೆ ಇಲ್ಲಿ ಪ್ರಿಂಟ್ ಅಂತ ಇದೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ಸದ್ಯಕ್ಕೆ ನಿಮಗೆ ಈ ಒಂದು ಪೇಜ್ ಕರೆಕ್ಟಾಗಿ ಕಾಣ್ತಾ ಇಲ್ಲ, ಹೌದಾ? ಸೊ ಯಾಕಂತಂದರೆ ಇಲ್ಲಿ ಒಂದು ಸ್ವಲ್ಪ ಹೋಗಿದೆ, ಹೌದಾ? ಅಕ್ಷರಗಳು ಸರಿಯಾಗಿ ಕಾಣ್ತಿಲ್ಲ. ಅದನ್ನು ಹೇಗೆ ಸರಿ ಮಾಡಬೇಕು ಅಂತಂದರೆ, ಇಲ್ಲಿ ಮೇಲ್ಗಡೆ ಏನು ಪೇಪರ್ ಸೈಜ್ ಅಂತ ಇದೆ, ಇಲ್ಲಿ ಇಂಡೆಕ್ಸ್ ಕಾರ್ಡ್ ಸೆಟ್ ಆಗಿದೆ, ಹೌದಾ? ಸೊ ಇದನ್ನು ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಮತ್ತೊಮ್ಮೆ ಈ ಒಂದು ಇಂಡೆಕ್ಸ್ ಕಾರ್ಡ್ ಅಂತ ಏನಿದೆ, ಸೊ ಈ ಒಂದು ಐಕಾನ್ ಏನು ಯಾರೋ ಮಾರ್ಕ್ ಐಕಾನ್ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನು ನಾವು A4 ಸೈಜ್ಗೆ ಇದು ಮಾಡಬೇಕು, ಸೆಟ್. ಓಕೆ, ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ಏನಿದೆ ಅಂತಂದರೆ ISO A4 ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈಗ ನೋಡ್ಬೋದು ನೀವು ಈ ನಿಮ್ಮ ಅಂಕಪಟ್ಟಿ ಸರಿಯಾಗಿ ಕಾಣ್ತಾ ಇದೆ ನಿಮಗೆ. ಸೊ ಈಗ ಇಲ್ಲಿ ಕಾಣ್ತಿರುವಂತಹ PDF ಅಂತ ಏನಿದೆ ಮೇಲೆ ಕಡೆ ಐಕಾನು, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ನಿಮ್ಮ ಮೊಬೈಲ್ನಲ್ಲಿ ಯಾವ ಫೋಲ್ಡರ್ನಲ್ಲಿ ಅದು ಡೌನ್ಲೋಡ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ನಾನು ಈ ಡೌನ್ಲೋಡ್ ಫೋಲ್ಡರನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಕೆಳಗಡೆ ಇರುವಂಥ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹಾಗಾದರೆ ಡೌನ್ಲೋಡ್ ಫೋಲ್ಡರಲ್ಲಿ ನಿಮ್ಮ ಅಂಕಪಟ್ಟಿ ಇನ್ನು ಡೌನ್ಲೋಡ್ ಆಗಿರುತ್ತೆ ಅಥವಾ ಸೇವ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ನೀವು ನಿಮ್ಮ PUC ಅಂಕಪಟ್ಟಿಯನ್ನು ಏನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತೊಮ್ಮೆ ಬ್ಯಾಕ್ ಬರ್ತೇನೆ ನಾನು. ಓಕೆ, ಸೊ PUC ಹೇಳಿದೆ ನಾನು. 10th ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ, ಮತ್ತೊಮ್ಮೆ ಇಲ್ಲಿ ಕಾಣ್ತಿರುವಂತಹ ಏನು ಇಲ್ಲಿ ಸರ್ಚ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸರ್ಚ್ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಎಜುಕೇಷನ್ ಆ್ಯಂಡ್ ಲರ್ನಿಂಗ್ ಅಂತ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮೊದಲೇ ರೀತಿ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಸರ್ಚ್ ಐಕಾನ್ ಏನಿದೆ, ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಯೂ ಸಹ ಏನು ಕರ್ನಾಟಕ ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆ, ಕರ್ನಾಟಕ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಈ ರೀತಿಯಾದಂಥ ಒಂದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಕ್ಲಾಸ್ 10th ಮಾರ್ಕ್ ಶೀಟ್ ಅಂತ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಇಲ್ಲಿ ಸಹ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಬೇಕು, ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲಿ ಕಾಣ್ತಿರುವಂತಹ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೆಚಿಂಗ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಓಕೆ, ನೋಡ್ಬೋದು ಇಲ್ಲಿ ಕ್ಲಾಸ್ 10th ಮಾರ್ಕ್ ಶೀಟ್ ಅಂತ ಸಹ ಬಂತು. ಸೊ ಆವಾಗಲೇ ಹೇಳ್ದಂಗೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇದನ್ನು ಡೌನ್ಲೋಡ್ ಸಹ ಮಾಡ್ಕೊಳ್ಬೋದು. ಓಕೆ, ಜಸ್ಟ್ ಈ ಒಂದು ಶೇರ್ ಐಕಾನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಪ್ರಿಂಟ್ ಐಕಾನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆ ಹಿಂದೆ ಹೇಳ್ದಂಗೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ A4 ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ PDF ಮೇಲೆ ಈ ಡೌನ್ಲೋಡ್ PDF ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ SSLC ಅಂಕಪಟ್ಟಿಯನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಸೊ ಇನ್ನೂ ಬೇರೆ ರೀತಿಯಾದಂತಹ ಅಂದರೆ ನೀವು ಇದೇ ರೀತಿಯಾಗಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೇಮ್ ಅದೇ ಪ್ರೊಸೀಜರ್. ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸರ್ಚ್ ಐಕಾನ್ ಏನಿದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆಮೇಲೆ ಎಜುಕೇಷನ್ ಆ್ಯಂಡ್ ಲರ್ನಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಆಮೇಲೆ ನಿಮ್ಮ ಯೂನಿವರ್ಸಿಟಿ, ಓಕೆ, ಸೊ ನಿಮ್ಮ ಯೂನಿವರ್ಸಿಟಿ ಯಾವುದಿದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ ನಿಮ್ಮ ಡಿಗ್ರಿ ಅಂಕಪಟ್ಟಿಗಳನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಪ್ಯಾನ್ ಕಾರ್ಡ್, ಓಕೆ, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಇದೇ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಸೊ ಹಾಗಾದರೆ ಇದಿಷ್ಟು ನೀವು ಡಿಜಿಲಾಕರ್ ಆ್ಯಪ್ ಮುಖಾಂತರ ನಿಮ್ಮ PUC ಹಾಗೂ SSLC ಅಂಕಪಟ್ಟಿಗಳನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ಆಯಿತು. ಸೊ ಈ ವಿಡಿಯೋದಿಂದ ನಿಮಗೆ ಏನಾದರೂ ಸ್ವಲ್ಪವಾದರೂ ಉಪಯೋಗ ಆಗಿದ್ದರೆ, ಹೆಲ್ಪ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.